Dear students, in this video, I will show you how to calculate the equivalent capacitance of a two capacitors are connected in parallel. Okay, this is important derivation and most of examination this frequently asked question and is very important for even all competitive exams also. Because we need to understand about the basic concept, how the potential difference or how the charge on each plate get changes when the capacitors are connected in the parallel. ಅಂದ್ರೆ ಇಲ್ಲಿ ನಾವು ಕೆಪಾಸಿಟರ್ ಗಳನ್ನು ಪ್ಯಾರಲಲ್ ನಲ್ಲಿ ಕನೆಕ್ಟ್ ಮಾಡಿದಾಗ ಯಾವ ರೀತಿಯಾಗಿ ಪೊಟೆನ್ಶಿಯಲ್ ಡಿಫರೆನ್ಸ್ ಮತ್ತು ಚಾರ್ಜ್ ಒಂದೊಂದು ಪ್ಲೇಟ್ ಮೇಲೆ ಎಷ್ಟಿರುತ್ತೆ ಮತ್ತೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅದನ್ನು ನಾವು ಡೀಟೇಲ್ ಆಗಿ ನೋಡೋಣ. ಇಲ್ಲಿ ನಾವು ಎಕ್ಸಾಮ್ ನಲ್ಲಿ ಕೇಳಿದಾಗ ಕೆಲವೊಂದು ಸಾರಿ ನಾವು ಆನ್ಸರ್ ಬರೆದ್ರು ಕೂಡ ಮಾರ್ಕ್ಸ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಮೋಸ್ಟ್ ಸ್ಟೂಡೆಂಟ್ಸ್ ನಮ್ಗೆ ಕೆಪಾಸಿಟರ್ಸ್ ನಾವು ಡಯಾಗ್ರಾಮ್ ಹಾಕೋದ್ರಲ್ಲಿ ಕೂಡ ಮಿಸ್ಟೇಕ್ ಆಗುತ್ತೆ. ಈ ಡಯಾಗ್ರಾಮ್ ನಲ್ಲಿ ನಾವು ಟೂ ಕೆಪಾಸಿಟರ್ಸ್ ಪ್ಯಾರಲಲ್ ನಲ್ಲಿ ಕನೆಕ್ಟ್ ಮಾಡಿದ್ದು. ಸೊ C1 C2 ಈ ಕೆಪಾಸಿಟರ್ಸ್ ಅಂದಾಗ ಎರಡು ನಾವು ಪ್ಯಾರಲಲ್ ಪ್ಲೇಟ್ ಅನ್ನು ತೋರಿಸುವಾಗ ಎರಡು ಪ್ಯಾರಲಲ್ ಲೈನ್ಸ್ ಅನ್ನೇ ಹಾಕ್ಬೇಕು. ಕೆಲವೊಂದ್ಸಲ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಒಂದು ದೊಡ್ಡ ಲೈನ್ ಅನ್ನು ಹಾಕ ಇನ್ನೊಂದು ಚಿಕ್ಕ ಲೈನ್. ಸೊ ಒನ್ ಈಸ್ ಲಾರ್ಜರ್ ಅಂಡ್ ಅನದರ್ ಈಸ್ ಶಾರ್ಟರ್ ಮೀನ್ಸ್ ಸೊ ದಿಸ್ ಇಂಡಿಕೇಟ್ಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅರೆ ಬ್ಯಾಟರಿ. ಇದು ನಮಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಾಗುತ್ತೆ ಅಥವಾ ಬ್ಯಾಟರಿ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಆಗುತ್ತೆ. ಅದಕ್ಕೆ ಈ ಕನ್ಫ್ಯೂಷನ್ ನೀವು ಅವಾಯ್ಡ್ ಮಾಡ್ಬೇಕು ಇಲ್ಲಿ. ಅಂದ್ರೆ ಕರೆಕ್ಟ್ ಆಗಿ ನಾವು ಟೂ ಕೆಪಾಸಿಟರ್ಸ್ ಅನ್ನು ಪ್ಯಾರಲಲ್ ಪ್ಲೇಟ್ ಆಗಿ ಹಾಕೋಬೇಕು. ದೆನ್ ಎಂಡ್ಸ್ ಆರ್ ಕನೆಕ್ಟೆಡ್, ದ ಎಂಡ್ಸ್ ಆಫ್ ದ ಕಾಂಬಿನೇಷನ್ಸ್ ಆರ್ ಕನೆಕ್ಟೆಡ್ ಟು ದ ಕಾಮನ್ ಆರ್ ಬ್ಯಾಟರಿ ವಿತ್ ಎ ಪೊಟೆನ್ಶಿಯಲ್ ಡಿಫರೆನ್ಸ್ V. Then the equivalent capacitance of the circuit. ಇವೆರಡನ್ನು equivalent capacitance circuit ಅನ್ನು ಡ್ರಾ ಮಾಡಿದಾಗ equivalent capacitance ಇಲ್ಲಿ ಪ್ಯಾರಲಲ್ ಅನ್ನೋಗೋಸ್ಕರ ಇದನ್ನು ನಾನು CP ಅಂತ ತಗೊಂಡಿದ್ದೀನಿ. CP ಅಲ್ಲಿ equivalent capacitance ನಲ್ಲಿ ಚಾರ್ಜ್ ಆನ್ ಪ್ಲೇಟು ಪ್ಲಸ್ Q ಅಂಡ್ ಮೈನಸ್ Q. ಸೊ ಡಿಸ್ಕ್ರಿಪ್ಷನ್ ಪಾರ್ಟ್ ಸಿಂಪಲ್ ಇದೆ. ಕನ್ಸಿಡರ್. ಸೊ ಕನ್ಸಿಡರ್. ಸೊ ವಾಟ್ ಹಿಯರ್ C1 and C2. What are the C1 and C2? Be the capacitance of two capacitors are in parallel. How they are connected? In parallel connection. Then next V be the potential difference. V be the what? Potential difference across the combination. Across the combination. ಓಕೆ, ಇಷ್ಟು ಡಯಾಗ್ರಾಮ್ ಹಾಕಿ ನಾ ಎಕ್ಸ್ಪ್ಲನೇಷನ್ ಬರೆದ್ರೆ ನಮ್ಗೆ 1 ಮಾರ್ಕ್ಸ್ ಸಿಗುತ್ತೆ ಇಲ್ಲಿ. ದೆನ್ ಸೊ ಇನ್ ಪ್ಯಾರಲಲ್ ಕನೆಕ್ಷನ್ ದ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಸೀರೀಸ್ ಮತ್ತು ಪ್ಯಾರಲಲ್ ಡಿಫರೆನ್ಸ್ ನಮ್ಮ ಸೀರೀಸ್ ನಲ್ಲಿ ಹೇಳಿದ್ದೀನಿ. ಪ್ಯಾರಲಲ್ ನಲ್ಲಿ ನಮಗೆ ಚಾರ್ಜ್ ಆನ್ ಈಚ್ ಪ್ಲೇಟ್ ಇಸ್ ಡಿಫರೆಂಟ್. ಈ ಪ್ಲೇಟ್ ಮೇಲೆ ಚಾರ್ಜ್ ಬೇರೆ, ಈ ಪ್ಲೇಟ್ ಮೇಲೆ ಚಾರ್ಜ್ ಬೇರೆ, ಬಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಸೇಮ್. ಇಟ್ ಇಸ್ ಕಾಲ್ಡ್ ಎನ್ ಕಾಮನ್ ಪೊಟೆನ್ಶಿಯಲ್. ಎರಡಕ್ಕೂ ನಮಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಆಗುತ್ತೆ. ಸೊ ಅದಕ್ಕೋಸ್ಕರವಾಗಿ ವಾಟ್ ಇಸ್ ದ ಚಾರ್ಜ್ ಆನ್ ಈಚ್ ಪ್ಲೇಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಚಾರ್ಜ್ ಅಂದ್ರೆ ಕೆಪಾಸಿಟನ್ಸ್ ಇಂಟು ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ದೇರ್ ಫೋರ್ ದ ಚಾರ್ಜ್ ಆನ್ the each plate of C1, each plate of C1 ಅಂದ್ರೆ C1 ಕೆಪಾಸಿಟರ್ ಮೇಲೆ ಒಂದು ಪ್ಲೇಟ್ ಮೇಲೆ ಚಾರ್ಜ್ ನಾನು Q1 ಅಂತ ತಗೊಂಡಿದ್ದೀನಿ. Q1 is equal to ಚಾರ್ಜ್ ಅಂದ್ರೆ ಕೆಪಾಸಿಟನ್ಸ್ ಇಂಟು ಪೊಟೆನ್ಶಿಯಲ್ ಡಿಫರೆನ್ಸ್. ವಾಟ್ ಇಸ್ ದ ಕೆಪಾಸಿಟನ್ಸ್? C1 ಇದೆ, ಪೊಟೆನ್ಶಿಯಲ್ ಡಿಫರೆನ್ಸ್ V ಇದೆ. ಅಂಡ್ ಸಿಮಿಲರ್ಲಿ the charge on each plate of C2, then that is Q2 is equal to C2 into V. But according to the conservation of charge, the total charge is the sum of the charge on each plate, say Q1 plus Q2. So that is we have the total charge, say Q is equal to Q1 plus Q2, right? You call it is equation number 1. So this is the important step. ನಮಗೆ ಚಾರ್ಜ್ ಟೋಟಲ್ Q is equal to Q1 plus Q2 ಅಂತ ಕ್ಲಿಯರ್ ಆಗಿ ನಾವು ಮೆನ್ಷನ್ ಮಾಡಬೇಕು. ದೆನ್ ಫ್ರಮ್ ದ ಅಬೌವ್ ಇಕ್ವೇಷನ್ಸ್ ಇವೆರಡು ಎಕ್ಸ್ಪ್ರೆಷನ್ ಅಲ್ಲಿ ನೋಡಿದಾಗ ಸೊ Q is equal to what is the value of Q1? Q1 is nothing but C1 into V plus what is the Q2? It is C2 into V. Now taking the common is the V term is the common, then it is C1 plus C2. So now it is called equation number 2. ಇದನ್ನು ನಾವು equation number 2 ಅಂತ ಕರೆಯೋಣ. So now this combination is replaced by a single capacitor of equivalent value CP ಅಂತ ತೆಗೆದುಕೊಳ್ಳಲಾಗಿದೆ. So ಅದನ್ನು ನಾವು ಬರೀಬೇಕು. So let the combination, now the combination is replaced by a single capacitor, by a single
capacitor of equivalent capacitance. So this equivalent capacitance ಅನ್ನು ನಾವು ಏನ್ ತಗೊಂಡಿದ್ದೆವು? C parallel. So therefore, what is the charge on that plate? ಅದರ ಮೇಲೆ ಚಾರ್ಜ್ ಎಷ್ಟಿರುತ್ತೆ? Q is equal to V into Cp ಆಗಿರುತ್ತೆ. So now it is called equation number what? Equation number 3. Now compare 2 and 3. From equation 2 and 3. Okay, from 2 and 3. 2 and 3 ನಲ್ಲಿ ಕಂಪೇರ್ ಮಾಡಿದಾಗ, so what is the value of the Q? We can replace as in Q is V into C parallel equal to, this is V into C1 plus C2. Okay, on comparing the LHS and the RHS with the same terms, say V, they are independent, they can cancel each other. Now cancel ಮಾಡಬಹುದು or neglect ಮಾಡಬಹುದು. Then Cp is equal to C1 plus C2. This is known as an equivalent capacitance. ಸೊ ಇದೇನ್ ತೋರಿಸ್ಕೊಡುತ್ತೆ ನಮ್ಗ? ಕೆಪಾಸಿಟರ್ಸ್ ಒಂದ್ ವೇಳೆ ನಾವು ಪ್ಯಾರಲಲ್ ನಲ್ಲಿ ಕನೆಕ್ಟ್ ಮಾಡಿದಾಗ ಅದ್ರ ಟೋಟಲ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಅಂತೂ ದ ಸಮ್ ಆಫ್ ದ ಕೆಪಾಸಿಟೆನ್ಸ್ ಆಫ್ ಇಂಡಿವಿಜುವಲ್ ಕೆಪಾಸಿಟರ್ಸ್, ಅಂದ್ರೆ ಎಲ್ಲಾ ಕೆಪಾಸಿಟರ್ಗಳ ಸಮ್ ಅನ್ನು ಮಾಡ್ಬೇಕು, ಮೊತ್ತವನ್ನು ಮಾಡ್ಬೇಕು, ಅವಾಗ ನಮಗೆ ಟೋಟಲ್ ಸಮ್ ಬರುತ್ತೆ. ಇದು ಸೊ ಇಂಪಾರ್ಟೆಂಟ್ ಇದೆ. ಸೊ ಈ ಐಡಿಯಾನಿಂದ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದ ಸೇಮ್ ಐಡಿಯಾ ಯೂಸ್ ಫಾರ್ ದ ಕೆಪಾಸಿಟರ್ಸ್. ಎನ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಫಾರ್ ಎನ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, the equivalent capacitance is say C1 plus C2 plus C3 plus so on up to Cn. Okay, so this is the important derivation and practice it. Thank you.